ಹೆಲೋ ಎವ್ರಿವನ್. ಬೇಳೆ ಸಾರು ಯಾರಿಗಿಷ್ಟ ಇರಲ್ಲ ಹೇಳಿ. ಈ ಸೀಸನ್ ಬಂತು ಅಂದರೆ ಸಾಕು, ಎಲ್ಲರ ಮನೆಯಲ್ಲೂ ನೋಡಿದ್ರು ಇದ್ಕಿದ ಬೇಳೆ ಸಾರು, ಇದ್ಕಿದ ಬೇಳೆಯಲ್ಲಿ ಏನೋ ಒಂದು ವೆರೈಟಿ ಮಾಡೇ ಇರ್ತಾರೆ. ಇವತ್ತು ಇದ್ಕಿದ ಬೇಳೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಚಪಾತಿ, ದೋಸೆ, ಇಡ್ಲಿ, ಪೂರಿ, ಮುದ್ದೆ, ಅನ್ನ ಎಂದಕ್ಕೆ ಬೇಕಾದ್ರೂ ಕಾಂಬಿನೇಷನ್ ಇದು ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್. ಮೊದಲನೇದಾಗಿ ಕಾಳೆಲ್ಲ ಹಾಕಿ ಬೇಯಕ್ಕಿಡೋಣ. ನೋಡಿ ಒಂದು ಚೆನ್ನಾಗಿ ಬೆಂದಮೇಲೆ ನೋಡಿ ಒಂದು 10 ನಿಮಿಷ ಸಾಕು, ಬೆಂದೋಗುತ್ತೆ. ಜಾಸ್ತಿನೂ ಬೇಯಿಸಬಾರ್ದು, ಚೆನ್ನಾಗಿರಲ್ಲ. ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ನೋಡಿ ಸರಿಯಾಗಿದೆ. ಇದು ಮಿಕ್ಸಿ ಜಾರ್ಗೆ ಕೊಬ್ಬರಿ, ಹುರಿದಿರೋದು ಹಸಿಮೆಣಸಿನ್ಕಾಯಿ, ಹುರಿದಿರೋದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹುರಿದಿರೋ ಬಿಳಿ ಕಾಳು, ಕರಿಬೇವಿನ ಸೊಪ್ಪು, ಧನಿಯಾ, ಅರಿಶಿನ ಸ್ವಲ್ಪ, ಜೀರಿಗೆ, ಎಳ್ಳು, ಸಣ್ಣಗಚ್ಚಿರೋ ಶುಂಠಿ. ಈಗ ಎಲ್ಲ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ನೋಡಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ. ನೀರು ಕನ್ಸಿಸ್ಟೆನ್ಸಿ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನೆಕ್ಸ್ಟು ಇದು ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ಕಾಳು ಹಾಕೊಳ್ಳೋಣ, ಇಲ್ಲಾಂದರೆ ಮ್ಯಾಶ್ ಥರ ಆಗೋಗ್ಬಿಡುತ್ತೆ ಕಾಳು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಸಪ್ರೇಟ್ ಬೇಯಿಸ್ಕೊಂಡಿರೋ ಬದನೆಕಾಯಿ, ಬಿಳಿ ಬದನೆಕಾಯಿ ಉದ್ದುದ್ದು, ಆಮೇಲೆ ಕಾಳು ಬೇಯಿಸ್ಕೊಂಡಿರೋದು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗೆ ಕಾಳು ಬದನೆಕಾಯಿ ಎಲ್ಲ ಮಸಾಲೆ ಹಿಡ್ಕೊಂಡ್ಮೇಲೆ ಒಗ್ಗರಣೆ ಪಾತ್ರೆಗೆ ತುಪ್ಪ, 2 ಸ್ಪೂನ್ ತುಪ್ಪ, ಸಾಸಿವೆ, ತುಪ್ಪ ಕಾದ್ಮೇಲೆ ಸಾಸಿವೆ ಹಾಕೊಳ್ಳೋಣ. ಅದು ಚೆನ್ನಾಗಿ ಚಟಪಟ ಅನ್ನಬೇಕು. ಅಂದಮೇಲೆ ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿರೋದು ತಗೊಂಡು ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಸ್ವಲ್ಪ, 2 ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ವೈಟ್ ಕಲರ್ ಆದರೆ ಸಾಕು, ಗೋಲ್ಡನ್ ಬ್ರೌನ್ ಎಲ್ಲ ಆಗತ್ತೇನು ಬೇಡ. ಈರುಳ್ಳಿ ಬಣ್ಣ ಬಿಡಬೇಕು ಆಗಿದೆ ಅಂತ. ನೋಡಿ ಈರುಳ್ಳಿ ಬಣ್ಣ ಬಿಟ್ಟಿದೆ, ಇದಾಗಿದೆ ಅಂತ. ಈಗ ಇದು ತೆಗೆದ್ಬಿಟ್ಟು ಸಾರೊಳಕ್ಕೆ ಹಾಕೋಣ. ಸಾರು ಚೆನ್ನಾಗಿ ತಿರುಗಿಸ್ಕೊಂಡು ಒಗ್ಗರಣೆ ಹಾಕೊಂಡ್ಮೇಲೆ ಜಾಸ್ತಿ ಕುದಿಸ್ಕೊಳೋಷ್ಟೇನಿಲ್ಲ. ಒಂದು 2 ನಿಮಿಷ ಚೆನ್ನಾಗಿ ಕುದ್ಮೇಲೆ ಫ್ಲೇಮ್ನ ಆಫ್ ಮಾಡಿ ಮುಚ್ಚಿಕೊಳ್ಳೋಣ. ಇದನ್ನು ಚಪಾತಿ, ಮುದ್ದೆ, ಅನ್ನ, ಬಿಸಿ ಬಿಸಿ ದೋಸೆ, ಇಡ್ಲಿ ಏನರ ಬೇಕಾದ್ರೂ ತಿಂದರೆ ಸೂಪರಾಗಿರುತ್ತೆ. ಈಗ ಇಲ್ಲಿ ಅನ್ನದ ಜೊತೆ ತೋರಿಸ್ತೀನಿ. ಮುದ್ದೆ ಜೊತೆ ಬಿಸಿ ಅನ್ನದ ಮೇಲೆ ಹಾಕ್ಕೊಂಡು ಮೇಲುಗಡೆ ತುಪ್ಪ ಹಾಕ್ಕೊಂಡು ಮುದ್ದೆ ಬಿಸಿ ಬಿಸಿ ಮೆತ್ತಗೆ ಹೂವು ಥರ ಮಾಡಿಕೊಂಡು ಮೇಲೆಗಡೆ ಹೋಲ್ ಮಾಡಿ ತುಪ್ಪ ಹಾಕಿ ಸಾರು ಜೊತೆ ತಿಂತಾಯಿದ್ರೆ ಆಹಾ ಸೂಪರ್. ನೀವು ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ.